ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ವೈ 2 embryos ಆರ್ ಟ್ರಾನ್ಸ್ಫರ್ಡ್. ಯಾಕೆ ನನಗೆ IVF ಟೈಮಲ್ಲಿ 2 ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಿದ್ರು? 1 ಎಂಬ್ರಿಯೋ ಸಾಕಲ್ವಾ ಕನ್ಸೀವ್ ಆಗೋದಕ್ಕೆ? 1 ಎಂಬ್ರಿಯೋ ಈಸ್ ಇನಫ್ ಫಾರ್ 1 ಬೇಬಿ. 1 ಎಂಬ್ರಿಯೋಯಿಂದ ಒಂದೇ ಮಗು ಬರೋದು. ಸೊ ನನಗೆ 1 ಮಗು ಸಾಕು ಅಂತಂತಂದರೆ 1 ಎಂಬ್ರಿಯೋ ಹಾಕಿದ್ರೆ ಸಾಕಲ್ವಾ? IVFಗೆ ಯಾವಾಗ ಹೋಗ್ತೀವಿ? ಎಲ್ಲನೂ ಮುಗಿಸಿ, ಎಲ್ಲ ಆಲ್ ಟ್ರೈಸ್ನ ಮುಗಿಸಿ, ಎಲ್ಲ ಪಾಸಿಬಲ್ ವೇಸ್ನ ಟ್ರೈ ಮಾಡಿ ಯಾವಾಗ ಆಗ್ತಾ ಇಲ್ಲ ಅಂದವಾಗ ದೆನ್ ವಿ ಗೋ ಫಾರ್ IVF. ಆ ಟೈಮಿಗೆ ಏನು ಅನಿಸ್ತಾ ಇರುತ್ತೆ? ಆ್ಯಸ್ ಅ ಪೇರೆಂಟ್ ನಾನು ಹೇಳ್ತೀನಿ, ನನಗೆ IVFವರೆಗೂ ಹೋಗಿದ್ದೀವಿ. ಸೊ ನಮ್ಗೆ ಅವಾಗ ಏನು ಅನಿಸುತ್ತೆ? ಯಪ್ಪ, ಗಂಡಾಗಲಿ ಹೆಣ್ಣಾಗಲಿ ಒಂದು ಆರೋಗ್ಯವಾಗಿರೋ ಮಗು ಆದರೆ ಸಾಕು, ನನಗೆ ಟ್ವಿನ್ಸ್ ಬೇಡ, ಟ್ರಿಪ್ಲೆಟ್ಸ್ ಬೇಡ, ಎಂಥದ್ದು ಬೇಡ, ನನಗೆ ಒಂದು ಮಗು ಸಾಕು ಅನ್ನೋವಂಥ ಸ್ಯಾಚುರೇಷನ್ ಪಾಯಿಂಟ್ನ ರೀಚ್ ಆಗಿಬಿಟ್ಟಿರ್ತೀರ, ಆಯಿತಾ? ಸೊ ಅಂಥ ಟೈಮಲ್ಲಿ ಯಾಕೆ 2 ಹಾಕ್ತಾ ಇದ್ದಾರೆ? IVF ಮಾಡಿಸ್ಕೊತೀನಿ, ಯಾಕೆ 2 ಎಂಬ್ರಿಯೋಸ್ನ ಹಾಕ್ತಾ ಇದ್ದಾರೆ ಅನ್ನೋದು ಯೂಶ್ವಲ್ ಆಗಿ ಬರುವಂತಹ ಪ್ರಶ್ನೆ. ಓಕೆ, ಆ ಪ್ರಶ್ನೆಗೆ ಉತ್ತರ ಇವತ್ತಿನ ವಿಡಿಯೋನಲ್ಲಿದೆ, ನೋಡೋಣ ಬನ್ನಿ. ಈಗ 2 ಎಂಬ್ರಿಯೋನ ಯಾಕೆ ಹಾಕ್ತಾರೆ ಅಂತಂತಂದರೆ, 1 ಎಂಬ್ರಿಯೋ ಹಾಕಿದ್ದಾರೆ ಅಂತಂದರೆ ಇದು ಸಕ್ಸಸ್ಸು ಆಗ್ಬೋದು ಆರ್ ಫೇಲ್ಯೂರ್ ಕೂಡ ಆಗಬಹುದು. ಓಕೆ, ಇನ್ಸ್ಟೆಡ್ ಆಫ್ ದ್ಯಾಟ್ ನಿಮಗೆ 2 ಎಂಬ್ರಿಯೋನ ಹಾಕಿದ್ರು ಅಂತಂದರೆ ಇದು ಸಕ್ಸಸ್ ಆಗಬಹುದು, ಇದು ಫೇಲ್ ಆಗಬಹುದು. ಇದು ಒಂದು ಪಾಸಿಬಿಲಿಟಿ. ನೆಕ್ಸ್ಟ್ ಪಾಸಿಬಿಲಿಟಿ, ಇದು ಫೇಲ್ ಆಗಬಹುದು, ಇದು ಸಕ್ಸಸ್ ಆಗಬಹುದು. ಇದು ಸೆಕೆಂಡ್ ಪಾಸಿಬಿಲಿಟಿ. ನೆಕ್ಸ್ಟ್ ಪಾಸಿಬಿಲಿಟಿನಲ್ಲಿ 2 ಸಕ್ಸಸ್ ಆಗಬಹುದು, ನೆಕ್ಸ್ಟ್ ಪಾಸಿಬಿಲಿಟಿನಲ್ಲಿ 2 ಫೇಲ್ ಆಗಬಹುದು. ಓಕೆ, ಸೊ 4 ಪಾಸಿಬಿಲಿಟೀಸಲ್ಲಿ 3 ಪಾಸಿಟಿವ್ ಪಾಸಿಬಿಲಿಟೀಸ್ ಆ್ಯಂಡ್ 1 ನೆಗೆಟಿವ್ ಪಾಸಿಬಿಲಿಟಿ. ಓಕೆ, ಸೊ ಹಾಗಾಗಿ ನಿಮಗೆ 2 ಎಂಬ್ರಿಯೋನ ಹಾಕ್ತಾ ಇದ್ದಾರೆ ಅಂತಂತಂದರೆ ಪಾಸಿಬಿಲಿಟಿ ಆಫ್ ಕನ್ಸೆಪ್ಷನ್ ವಿಲ್ ಬಿ ಮೋರ್. IVF ಸಕ್ಸಸ್ ಆಗುವಂತಹ ಚಾನ್ಸಸ್ ವಿಲ್ ಬಿ ಮೋರ್ ಯಾವಾಗ 2 ಎಂಬ್ರಿಯೋಸ್ನ ಹಾಕಿದವಾಗ. ಓಕೆ, ಸೊ ಹಾಗಾಗಿ ಅಷ್ಟೆಲ್ಲ ಖರ್ಚು ಮಾಡಿ, ಅಷ್ಟೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಿ ವೆನ್ ಯು ಕಮ್ ಟು ಎಂಬ್ರಿಯೋ ಟ್ರಾನ್ಸ್ಫರ್ ಸ್ಟೆಪ್, ನಿಮಗೆ ನೆಕ್ಸ್ಟು ಕನ್ಸೀವ್ ಆಗಬೇಕು ಅನ್ನುವಂಥದ್ದು ಇರುತ್ತಲ್ವಾ? ಸೊ ಹಾಗಾಗಿ ನಿಮಗೆ 2 ಎಂಬ್ರಿಯೋನ ಹಾಕ್ತಾರೆ, ಸೊ ದ್ಯಾಟ್ ಒಂದು ಫೇಲ್ ಆದ್ರೂ ಇನ್ನೊಂದಾದರೂ ಸಕ್ಸಸ್ ಆಗಲಿ ಅಂತ. 2ರಲ್ಲಿ ಯಾವುದಾದ್ರೂ ಆಗಬಹುದು, ಇದಾದರೂ ಆಗ್ಬೋದು, ಇದಾದರೂ ಆಗಬಹುದು, ಅಥವಾ 2 ಆಗಬಹುದು, ಅಥವಾ 2 ಆಗದೇನೋ ಇರಬಹುದು. ದೇರ್ ಇಸ್ ನೋ ಗ್ಯಾರಂಟಿ, ಆಯಿತಾ? ಸೊ ಹಾಗಾಗಿ ಏನು ಮಾಡ್ತಾರೆ, 1 ಹಾಕಿದ್ರೆ ಆಗುತ್ತೆ, ಆಗಲ್ಲ ಅನ್ನೋ 2 ಆಪ್ಷನ್ಸ್. ಬಟ್ ಈಗ 4 ಆಪ್ಷನ್ಸ್ ಬರುತ್ತೆ. 1ರಲ್ಲಿ 1 ಆಗ್ಬೋದು, ಇಲ್ಲ ಇನ್ನೊಂದು ಆಗಬಹುದು. ಇದರಲ್ಲಿ ಫಸ್ಟ್ನೇದಾಗಿಲ್ಲ ಅಂತಂದರೆ 2ನೇದಾದರೂ ಆಗಬಹುದು. ಇದರಲ್ಲಿ 2 ಆಗಬಹುದು, ಲಾಸ್ಟಲ್ಲಿ 2 ಆಗದೇನೂ ಇರಬಹುದು. ಸೊ ಈ 3 ಕೇಸಸ್ಸಲ್ಲಿ ನಿಮಗೆ ಅಟ್ಲೀಸ್ಟ್ 1 ಮಗು ಗ್ಯಾರಂಟಿ ಇರುತ್ತೆ. ಓಕೆ, ಟ್ವಿನ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಏನು ಮಾಡ್ತಾರೆ, IVF ಟೈಮಲ್ಲಿ ಪಾಸಿಬಿಲಿಟಿನ ಜಾಸ್ತಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಸಕ್ಸಸ್ ಆಗೋ ರೇಟನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ 2 ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ. ದಿಸ್ ಇಸ್ ಅ ಮೇಜರ್ ರೀಸನ್ ಯಾಕೆ ನಿಮಗೆ ನಂಬರ್ ಆಫ್ ಎಂಬ್ರಿಯೋಸ್ ಜಾಸ್ತಿ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ. ಓಕೆ, ಎಷ್ಟು ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದು ಅಗೇನ್ ಏನು ಯಾವುದಾದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಏಜು, ನೀವು ಎಷ್ಟು ಏಜು, ನಿಮಗೆ ಎಷ್ಟು ಏಜು, ಮಾಮ್ ಟು ಬಿಗೆ ಯಾರು ಪೇಷಂಟ್ ಅವರಿಗೆ ಎಷ್ಟು ಏಜ್ ಅನ್ನೋದು ಫಸ್ಟು. ಆ್ಯಂಡ್ ಎಂಬ್ರಿಯೋ ಕ್ವಾಲಿಟಿ, ಯಾವ ಎಂಬ್ರಿಯೋ ಫಾರ್ಮ್ ಆಗಿದೆ ಅದರ ಕ್ವಾಲಿಟಿ ಪ್ರಯಾರಿಟಿ, ಆಯಿತಾ? ತುಂಬ ಒಳ್ಳೆ ಕ್ವಾಲಿಟಿ ಎಂಬ್ರಿಯೋಸ್ ಫಾರ್ಮ್ ಆಗಿತ್ತು ಅಂತಂದರೆ ನಿಮಗೆ ಟ್ರಾನ್ಸ್ಫರ್ ಮಾಡುವಂತಹ ಎಗ್ ನಂಬರು ಕಮ್ಮಿ. ತುಂಬ ಒಳ್ಳೆ ಕ್ವಾಲಿಟಿ ಎಂಬ್ರಿಯೋ ಇತ್ತು ಅಂದರೆ 1 ಹಾಕಿದ್ರೂ ಸಕ್ಸಸ್ ಆಗುತ್ತೆ ಅನ್ನುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮಗೆ 1ನ್ನೇ ಟ್ರಾನ್ಸ್ಫರ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಆ ಥರ. ಆ್ಯಂಡ್ ನೆಕ್ಸ್ಟು ನಂಬರ್ ಆಫ್ IVF ಸೈಕಲ್, ನಿಮಗೆ ಎಷ್ಟು ಸೈಕಲ್ಸ್ ಮಾಡಿಸಿದ್ದೀರಾ, 1ನೇ ಸೈಕಲ್ಲ 2ನೇ ಸೈಕಲ್ಲ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಓವರಾಲ್ ಮೆಡಿಕಲ್ ಹಿಸ್ಟ್ರಿ, ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಹೇಗಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಿಮಗೆ 2 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ಯಾವಾಗ ವೆನ್ ಮಾಮ್ ಈಸ್ ಇನ್ ಗುಡ್ ಹೆಲ್ತ್ ಕಂಡೀಷನ್, ಯೂಟ್ರೈನ್ ತುಂಬ ಚೆನ್ನಾಗಿದೆ, ಯೂಟ್ರೈನ್ ಒಳಗಡೆ ಕಂಡೀಷನ್ನು ತುಂಬ ಚೆನ್ನಾಗಿದೆ, ಹೆಲ್ದಿ ಆಗಿದೆ, ಆ್ಯಂಡ್ ಎಂಬ್ರಿಯೋ ಕ್ವಾಲಿಟಿ ಈಸ್ ಟಾಪ್ ಲೆವೆಲ್, ಆ್ಯಂಡ್ 1ನೇ IVF ಸೈಕಲ್ ಅಂತ ಅಂದವಾಗ ನಿಮಗೆ ಟ್ವಿನ್ಸ್ ಆಗುವಂತಹ ಸಾಧ್ಯತೆಯೂ ಇರುತ್ತೆ. ಯಾಕಂದರೆ 2 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ 2 ಗುಡ್ ಕ್ವಾಲಿಟಿ ಇದ್ದು, ನಿಮ್ಮ ಒಳಗಡೆ ಊಂಬು ಒಳಗಡೆ ಯೂಟ್ರಸ್ ಒಳಗಡೆ ಎಲ್ಲ ಚೆನ್ನಾಗಿತ್ತು, ಮಾಮನು ತುಂಬ ಹೆಲ್ದಿಯಾಗಿದ್ದರು ಅಂತಂತಂದರೆ ಟ್ವಿನ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಅಷ್ಟೇ. ಆದರೆ IVF ಮಾಡಿಸ್ಕೊಂಡವ್ರಿಗೆಲ್ಲನೂ ಟ್ವಿನ್ಸ್ ಆಗುತ್ತೆ ಅನ್ನುವಂತಹ ಯಾವುದೇ ಕಂಡೀಷನ್ ಇಲ್ಲ. ಓಕೆ, ಇದು ಫಸ್ಟ್ನೇದು, ಆಯಿತಾ? ನಿಮಗೆ ಪಾಸಿಬಿಲಿಟಿ, ಕನ್ಸೆಪ್ಷನ್ ಪಾಸಿಬಿಲಿಟಿನ ಜಾಸ್ತಿ ಮಾಡೋದಕ್ಕೋಸ್ಕರ
ಜಾಸ್ತಿ ಎಂಬ್ರಿಯೋಸ್ನ ಹಾಕ್ತಾರೆ. ಒಂದು. ಎರಡನೇದು ಏನಂತಂದರೆ ಹಾಕಿರೋ ಎಂಬ್ರಿಯೋಸ್ ಎಲ್ಲನೂ ಸಕ್ಸಸ್ ಆಗೋಲ್ಲ, ಹಾಕಿರೋ ಎಂಬ್ರಿಯೋಸ್ ಎಲ್ಲನೂ ಇಂಪ್ಲಾಂಟ್ ಆಗಲ್ಲ, ಎಲ್ಲನೂ ಗ್ರೋ ಆಗಲ್ಲ. ಸೊ ಹಾಗಾಗಿ ನಂಬರ್ ಆಫ್ ಎಂಬ್ರಿಯೋಸ್ನ ಜಾಸ್ತಿ ಮಾಡ್ತಾರೆ. ನೆಕ್ಸ್ಟ್ ರೀಸನ್ನು, ಆ ಫಾರ್ಮ್ ಆಗಿರೋಂತಹ ಎಂಬ್ರಿಯೋ ಯಾವಾಗ ಕ್ವಾಲಿಟಿ ಪೂರ್ ಆಗಿರುತ್ತೆ, ಟಾಪ್ ಕ್ವಾಲಿಟಿ ಇರೋದಿಲ್ಲ. ಯಾವಾಗ ಎಂಬ್ರಿಯೋದ ಕ್ವಾಲಿಟಿ ವೆರಿ ಪೂರ್ ಇರುತ್ತೆ ಆವಾಗ ನಂಬರ್ ಆಫ್ ಎಂಬ್ರಿಯೋಸ್ನ ಜಾಸ್ತಿ ಹಾಕ್ತಾರೆ. ಓಕೆ. ಆ್ಯಂಡ್ ನೆಕ್ಸ್ಟ್ ರೀಸನ್ನು, ಯಾವಾಗ ನಿಮ್ಮ ಪ್ರೀವಿಯಸ್ IVF ಸೈಕಲ್ ಫೇಲ್ ಆಗಿರುತ್ತೆ, ಸೊ ಈ ಸೈಕಲಲ್ಲಿ ಏನು ಮಾಡ್ತಾರೆ, ಜಾಸ್ತಿ ಎಂಬ್ರಿಯೋಸ್ನ ಹಾಕ್ತಾರೆ. ಇಷ್ಟೆಲ್ಲ ಇದ್ದ ಮೇಲೆ ಯಾವಾಗ್ಲೂ 2 ಅಥವಾ 3 ಅಥವಾ 4 ಎಂಬ್ರಿಯೋಸ್ನೇ ಹಾಕಲಿ, ಒಂದೇ ಯಾಕೆ ಹಾಕ್ತಾರೆ? ವೈ ನಾಟ್ 2 or 3 ಆಲ್ವೇಸ್? ಯಾವಾಗ್ಲೂ ಜಾಸ್ತಿ ನಂಬರ್ ಆಫ್ ಎಂಬ್ರಿಯೋಸ್ನೇ ಯಾಕೆ ಹಾಕಲ್ಲ ಅನ್ನೋದಾದರೆ, ಈಗ ಜಾಸ್ತಿ ನಿಮ್ಗೆ ಆಲ್ರೆಡಿ ಓವರೀಸ್ನ ಯೂಟ್ರಸ್ನ ಸ್ಟಿಮ್ಯುಲೇಟ್ ಮಾಡಿರ್ತಾರೆ ಮೆಡಿಸಿನ್ ಕೊಟ್ಟು. ಓಕೆ. ಸೊ ದ್ಯಾಟ್ ನಿಮಗೆ 2 ಎಂಬ್ರಿಯೋಸ್ ಅಥವಾ 3 ಎಂಬ್ರಿಯೋಸ್ನ ಹಾಕಿ 3 ಸಕ್ಸಸ್ಫುಲ್ಲಾಗಿ ಇಂಪ್ಲಾಂಟ್ ಆಗಿಬಿಡ್ತು ಅಂತಂತಂದರೆ, ಟ್ವಿನ್ ಪ್ರೆಗ್ನೆನ್ಸಿ, ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ ಅಂತಂದರೆ ಇಟ್ಸ್ ಅ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ. ಆಯಿತಾ? ಟ್ವಿನ್ ಪ್ರೆಗ್ನೆನ್ಸಿ, ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ ಮೋಸ್ಟ್ ಆಫ್ ದಿ ಟೈಮ್ ನಿಮಗೆ 7th ಮಂತಲ್ಲಿನೇ ಡೆಲಿವರಿ ಆಗುತ್ತೆ. ಕೆಲವೊಂದಿಷ್ಟು ಜನ ಜಾಸ್ತಿನೂ ಆಗಿರ್ಬೋದು, ಜಾಸ್ತಿ ಡ್ಯೂರೇಷನ್ವರೆಗೂ ಹೊಟ್ಟೆನಲ್ಲೇ ಇರ್ಬೋದು ಮಗು ಟ್ವಿನ್ಸ್ ಪ್ರೆಗ್ನೆನ್ಸಿನಲ್ಲಿ. ಬಟ್ ಅಪ್ರಾಕ್ಸಿಮೇಟ್ಲಿ 7th ಮಂತ್, ಆಯಿತಾ, 7th ಮಂತಲ್ಲೇ ಡೆಲಿವರಿ ಆಗೋ ಅಂಥದ್ದು ಜಾಸ್ತಿ ಇರುತ್ತೆ. ಓಕೆ. ಸೊ ಯಾವಾಗ 7th ಮಂತ್ ಅಂತ ಆಗುತ್ತೆ ಆವಾಗ ಅದು ಪ್ರೀಟರ್ಮ್ ಡೆಲಿವರಿ ಅಂತ ಬರುತ್ತೆ. ಪ್ರೀಟರ್ಮ್ ಡೆಲಿವರಿ ಆದವಾಗ ಮಕ್ಕಳನ್ನ ಮತ್ತೆ NICUನಲ್ಲಿಡು, ನೋಡ್ಕೋ, ಕಾಂಪ್ಲಿಕೇಶನ್ಸ್ ಆಗುತ್ತೆ, ಅದನ್ನೆಲ್ಲ ನೋಡ್ಕೋ. ಹೊಟ್ಟೆನಲ್ಲಿ ಇಟ್ಟು ಸಾಕೋದೇ ಬೇರೆ, ನೀವು ಹೊರಗಡೆ ಇಟ್ಟು ನೋಡ್ಕೊಳ್ಳೋದೇ ಬೇರೆ. ಓಕೆ. ನೀವು ಎಷ್ಟೇ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿ ಮಗುನ ನೀವು ನೋಡ್ಕೊತೀನಿ ಅಂತಂದ್ರೂ ನ್ಯಾಚುರಲ್ಲೇ. ಆಯಿತಾ? ಸೊ ಹಾಗಾಗಿ ಇಟ್ ವಿಲ್ ಬಿ ಮೋರ್ ಡಿಫಿಕಲ್ಟ್ ಟು ಹ್ಯಾಂಡಲ್. ಆಯಿತಾ? ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹೊರಗಡೆ ಬಂದಾದಮೇಲೆ NICUನಲ್ಲಿ ಇಟ್ಟು ಕಾಂಪ್ಲಿಕೇಶನ್ಸ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ತುಂಬ ಆಗುತ್ತೆ. ಹೊಟ್ಟೆನಲ್ಲಿ ಇತ್ತು ಅಂತಂದರೆ ಮಗು ಇಟ್ಸ್ ವಿಲ್ ಬಿ ಮೋರ್ ಪ್ರೊಟೆಕ್ಟೆಡ್. ಪ್ರೀಟರ್ಮ್ ಡೆಲಿವರಿಗೆ ಅದರದೇ ಆದಂತಹ ಕಾಂಪ್ಲಿಕೇಶನ್ಸ್ ಇದೆ ಆ್ಯಂಡ್ ನೆಗೆಟಿವ್ ಪಾಯಿಂಟ್ಸ್ ಇದೆ. ಆಯಿತಾ? ಮಗುವಿನ ಗ್ರೋತ್ ಆಗಿರ್ಬೋದು, ಎಲ್ಲನೂ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಚಾನ್ಸ್ ತಗೊಳ್ಬಾರ್ದು ಅಂತ ಏನು ಮಾಡ್ತಾರೆ, ವೆನೆವರ್ ಯು ಆರ್ 35ಕ್ಕಿಂತ ನಿಮಗೆ ಕಮ್ಮಿ ಏಜ್ ಇದ್ದು, ನಿಮ್ಮ ಹೆಲ್ತ್ ಕಂಡೀಷನ್ ತುಂಬ ಚೆನ್ನಾಗಿದ್ದು, ಯೂಟ್ರಸ್ ಕಂಡೀಷನ್ಸ್ ಎಲ್ಲ ತುಂಬ ಚೆನ್ನಾಗಿದ್ದು, ನಿಮಗೆ ಫಾರ್ಮ್ ಆಗಿರೋ ಎಂಬ್ರಿಯೋಸು ಟಾಪ್ ಕ್ವಾಲಿಟಿ ಇದ್ದು, PGT ಅಂದರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗಲ್ಲಿ ಕರೆಕ್ಟಾಗಿ ಇದೆ ಅನ್ನೋ ಅಂಥದ್ದು ಗ್ರೇಡ್ ಬಂದಿತ್ತು ಅಂತಂತಂದರೆ ಆ ಟೈಮಲ್ಲಿ ಯೂಶ್ವಲ್ ಆಗಿ 1 ಎಂಬ್ರಿಯೋ ವಿಲ್ ಬಿ ಎನಫ್ ಅಂತ. ಆ್ಯಂಡ್ ವೆನ್ ಇಟ್ ಇಸ್ ಯುವರ್ ಫಸ್ಟ್ IVF ಸೈಕಲ್, ಆ ಟೈಮಲ್ಲಿ ನಿಮಗೆ ಒಂದೇ ಎಂಬ್ರಿಯೋನೇ ಹಾಕ್ತಾರೆ. ಯಾವಾಗಿದೆಲ್ಲ ಇರೋದಿಲ್ಲ ಆವಾಗ ನಂಬರ್ ಆಫ್ ಎಂಬ್ರಿಯೋಸ್ನ ಜಾಸ್ತಿ ಮಾಡ್ತಾರೆ ಅಷ್ಟೇ. ಓಕೆ. ಸೊ ಇಷ್ಟೇ. ಯಾಕೆ 2 ಹಾಕ್ತಾರೆ, ಯಾಕೆ 3 ಹಾಕ್ತಾರೆ ಅನ್ನೋದು. ಇದನ್ನು ಬಿಟ್ಟರೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ IVF ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.